ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೊಪ್ಪು ಬಿಡಿಸೋ ಕಲೆನ ಹೇಳ್ಕೊಡ್ತೀನಿ. ಈ ಸೊಪ್ಪು ಬಿಡಿಸೋದು ಒಂದು ಕಲೆನ ಅಂತ ಅಂದ್ಕೋಬೇಡಿ. ಹೌದು, ಒಂದೊಂದು ಸೊಪ್ಪನ್ನ ಒಂದೊಂದು ರೀತಿ ಬಿಡಿಸಿ ಇಟ್ಕೊಂಡು ನಾವು ಪ್ರಿಸರ್ವ್ ಮಾಡಿದ್ರೆ 1 ತಿಂಗಳ ತನಕನಾದರೂ ಈ ಸೊಪ್ಪು ತಾಜವಾಗಿ ಫ್ರಿಡ್ಜಲ್ಲಿ ಆರಾಮಾಗಿ ಇಟ್ಕೋಬೋದು. ಇಲ್ಲಾಂತಂದರೆ ಬೇಗ ಹಾಳಾಗೋಗ್ಬಿಡುತ್ತೆ. ನೋಡಿ, ಈಗ ನಾನು ಫಸ್ಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಸುಮಾರು ಒಂದು 80 ರೂಪಾಯಿನ ಸೊಪ್ಪು ತೊಗೊಂಡಿದ್ದೆ. ಇಷ್ಟೊಂದು ಸೊಪ್ಪು ಬಿಡಿಸೋ ತನಕ ತುಂಬಾ ಕಷ್ಟ ಆಗುತ್ತೆ ಅಂತ ಎಲ್ಲರೂ ಅಂದ್ಕೋತಾ ಇರ್ತಾರೆ. ಆದರೆ ನಾನು ಒಂದು 10 ನಿಮಿಷದ ಒಳಗಡೆ ಇಷ್ಟೊಂದು ಸೊಪ್ಪನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ಹಿಂಗೆ ಚಕ್ಕೊಂದ ಸೊಪ್ಪು ತೊಗೊಂಡಿರೋದು, ಅದನ್ನು ಬೇರನ್ನ ಕಟ್ ಮಾಡಿ ಕೆಳಗಡೆ ಎಲ್ಲ ಉದುರಿಸಿ ಇಟ್ಕೊಂಡೆ. ಈಗ ಮೆಂತ್ಯ ಸೊಪ್ಪು ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇದರಲ್ಲಿ ಈ ಥರ ಎಲ್ಲನೂ ಹಿಂದ್ಗಡೆಯಿಂದ ಬೇರ್ನೆಲ್ಲ ತೆಗೆದಾದ್ಮೇಲೆ ಒಳಗಡೆ ಇರುವಂಥ ಎಲ್ಲ ಸಣ್ಣ ಸಣ್ಣ ಎಲೆಗಳನ್ನೆಲ್ಲ ಉದುರಿಸ್ಕೊಂಬಿಡ್ಬೇಕು. ಇದರಲ್ಲಿ ಹಣ್ಣಾಗಿರೋ ಎಲೆ, ಏಟು ಬಿದ್ದಿರೋ ಎಲೆ, ಮುರಿದೋಗಿರೋ ಕಡ್ಡಿ ಎಲ್ಲ ಇರ್ತವೆ, ಅವನ್ನೆಲ್ಲ ತೆಕ್ಕೊಂಬಿಡ್ಬೇಕು. ಹಿಂಗೆ ತೆಕ್ಕೊಂಡು ನೋಡಿ, ಹಿಂಗೆ ಬಿಡಿಸಿ ಇಟ್ಕೊಂಡ್ರೆ ನೀಟಾಗಿರುತ್ತೆ. ಆಮೇಲೆ ಪಾಲಕ್ ಸೊಪ್ಪು ತೋರಿಸ್ತೀನಿ. ನಾನು ಈ ಥರ ಬಿಡಿಸಿ ಇಟ್ಕೊಂಡ್ರೆ ಅಕಸ್ಮಾತ್ ನೀವು ತೊಗೊಂಡಾಗಲೇ ಸ್ವಲ್ಪ ಬಿಸಿಲಿಗೆ ಬಾಳ್ದಂಗೆ ಆಗಿದೆ ಅಂದ್ರೂ ಈ ಸೊಪ್ಪನ್ನೆಲ್ಲ ಹಿಂಗೆ ಬಿಡಿಸಾದ್ಮೇಲೆ ಇದನ್ನು ಒಂದು ಲೋಟದಲ್ಲಿ ನೀರು ಹಾಕ್ಬಿಟ್ಟು ಅದರೊಳಗಡೆ ಇಟ್ಟರೆ ಸುಮಾರು ನೀವು ಒಂದು ಗಂಟೆ ಅಷ್ಟು ಫ್ರಿಡ್ಜ್ ಒಳಗಡೆ ಆ ಲೋಟ ಸಮೇತ ಸೊಪ್ಪನ್ನ ಇಟ್ಟರೆ ತಾಜವಾಗಿ ತುಂಬಾ ಫ್ರೆಶ್ ಅಪ್ ಆಗಿ ಇದ್ಬಿಡುತ್ತೆ. ಇಲ್ಲ ನಾವು ಫ್ರಿಡ್ಜಲ್ಲಿ ಇಡಲ್ಲ ಅಂದರೆ ಒಂದು 2-3 ಗಂಟೆ ಟೈಮ್ ಹೊರಗಡೆನೇ ನೀರಲ್ಲಿ ಇಟ್ಟಿರ್ಬೋದು. ನೀರಿಗೆ ಬೇಕಾದ್ರೆ 1-2 ಚಿಟಿಕೆ ಸಕ್ಕರೆ, 1 ಚಿಟಿಕೆ ಉಪ್ಪನ್ನು ಹಾಕಿ ಇಡ್ಬೋದು. ಆವಾಗ ಸೊಪ್ಪು ಬಾಡೋಗಿರೋ ಸೊಪ್ಪು ಕೂಡ ತಾಜಾಗಿ ಅರಳುತ್ತೆ. ನಾನಂತೂ ಈ ಸೊಪ್ಪನ್ನ ನಾನು ಹೆಚ್ಚು ಕಡಿಮೆ 1 ತಿಂಗಳ ತನಕನಾದ್ರು ನೀಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಫ್ರೆಶ್ಶಾಗಿ ಮಾಡ್ಕೋಬೋದು ನಾವು ಈ ಥರ. ನಾನು ಜೋಡಿಸ್ಕೊಡೋ ಥರ ಮಾಡಿದ್ರೆ ನಿಮಗೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ಈಗ ನೋಡಿ, ಈಗೆಲ್ಲ ಉದುರಿಸ್ಕೊಂಡಿದ್ದೀನಲ್ಲ, ಈ ಸೊಪ್ಪನ್ನ ನಾವು ಬೇಗನೆ ಉಪಯೋಗಿಸ್ಕೊಂಡ್ಬಿಟ್ರೆ ಮೊಸಪ್ಪೆಲ್ಲ ಮಾಡುವಾಗ ಉಪಯೋಗಿಸ್ಕೊಂಬಿಡ್ಬೋದು. ನೋಡಿ, ಸಬ್ಸಿಗೆ ಸೊಪ್ಪನ್ನ ಬರೀ ಬೇರೆ ಮಾತ್ರ ಕಟ್ ಮಾಡಿ ಎಸೆಯೋದು. ಇದರಲ್ಲಿ ಏನೋ ನಾವು ಬಿಡಿಸ್ಕೊಳ್ಳೋ ಅಂಥದ್ದಿರಲ್ಲ, ಇದನ್ನು ಹಾಗೆ ತೆಗೆದಿಡ್ತೀನಿ. ಅದರಲ್ಲಿ ಹುಲ್ಲೇನೋ ಇರುತ್ತೆ, ಆ ಹುಲ್ಲನ್ನ ಮಾತ್ರ ನಾನು ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈ ಕಟ್ಟೆ ಮೇಲೆ ಹಾಕ್ಕೊಳ್ಳೋದ್ರಿಂದ ಹಿಂಗೆ ಮಣ್ಣುಗಳೆಲ್ಲನೂ ಅಲ್ಲಲ್ಲೇ ಬಂದ್ಬಿಡುತ್ತೆ. ಅದನ್ನೆಲ್ಲ ಅಲ್ಲಲ್ಲೇ ನಾವು ತೆಕ್ಕೊಂಬಿಡ್ಬೋದು. ಅದೆಲ್ಲ ಸೊಪ್ಪಿಗೇನು ಅಂಟ್ಕೊಳ್ಳಲ್ಲ. ಆದಷ್ಟು ಸೊಪ್ಪು ತೊಳೆಯುವಾಗ್ಲೂ ನಮಗೆ ಕ್ಲೀನಾಗಿ ಅನಿಸುತ್ತೆ. ಈಗ ಪಾಲಕ್ ಸೊಪ್ಪು ಕಟ್ ಮಾಡಿಬಿಡೋಣ. ಪಾಲಕ್ ಸೊಪ್ಪಲ್ಲಿ ಬೇರಿದ್ದರೆ ಬೇರು ಕಟ್ ಮಾಡ್ಕೊಂಬಿಡ್ಬೋದು. ಬೇರು ಇಲ್ಲ ಅಂತಂದ್ರೂ ಕೂಡ ಹಿಂಗೆ ಕೆಳಗಡೆ ಎಲ್ಲ ಸ್ವಲ್ಪ ಉದುರಿಸ್ಕೊಂಡು ಇದರಲ್ಲಿ ಹಣ್ಣೆಲೆ, ಏಟು ಬಿದ್ದಿರೋ ಎಲೆ ಇದೆಲ್ಲ ಇರುತ್ತಲ್ಲ, ಇವನ್ನೆಲ್ಲ ತೆಕ್ಕೊಂಬಿಡೋಣ. ಅಕಸ್ಮಾತ್ ಕಳೆ ಸಸ್ಯನೂ ಕೂಡ ಇದರಲ್ಲಿ ಬಂದ್ಬಿಟ್ಟಿರುತ್ತೆ, ಅದನ್ನೆಲ್ಲ ತೆಕ್ಕೊಂಡ್ಬಿಡೋಣ. ಈಗ ಅದ್ರ ಬೇರನ್ನ ಕತ್ತರಿಯಿಂದ ಕಟ್ ಮಾಡಿಬಿಡೋಣ. ಇದರಲ್ಲಿ ತುಂಬ ಏನು ನಾವು ಬೇರೆ ಇರಲ್ಲ, ಸ್ವಲ್ಪ ತುದಿನ ಮಾತ್ರ ಹಂಗೆ ಕಟ್ ಮಾಡಿಕೊಂಡ್ರೆ ಸಾಕು, ಏಟು ಬಿದ್ದಿರೋ ಅಂಥದನ್ನ ಮಾತ್ರ. ಇದನ್ನೇನು ಚಾಕುನಲ್ಲಿ ಕಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿರಲ್ಲ. ಸ್ವಲ್ಪನೇ ಕಟ್ ಮಾಡೋದಲ್ಲ, ಯಾವ್ಯಾವುದು ಬೇರಿದೆ ಅದನ್ನು ಮಾತ್ರನೇ ನೋಡ್ಕೊಂಡು ಕಟ್ ಮಾಡ್ಕೊತೀನಿ. ಕೆಳಗಡೆ ಮಾತ್ರ ಎಲ್ಲ ಹಣ್ಣಾಗಿರೋವಂಥದ್ದು, ಏಟು ಬಿದ್ದಿರೋವಂಥ ಎಲೆ, ಚಿಕ್ಕ ಚಿಕ್ಕ ಎಲೆಗಳನ್ನೆಲ್ಲ ಹಿಂಗೆ ತುದಿಲಿ ಕಟ್ ಮಾಡಿಕೊಂಡ್ರೆ ಸಾಕು ನಮಗೆ. ನಾನು ಈ ವಿಡಿಯೋ ಮಾಡೋದು ಆಮೇಲೆ ನನಗೆ 7 ನಿಮಿಷದಲ್ಲೇ ಎಲ್ಲ ತೋರಿಸಿದ್ದೀನಿ, ಬಟ್ ನನಗೆ 10 ನಿಮಿಷ ಹಿಡಿತು. ಈ ಬೆಂಗಳೂರಲ್ಲೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಕಟ್ಟು ಮಾಡಿರ್ತಾರಲ್ಲ ಸೊಪ್ಪು, ಹಾಗಾಗಿ ನಾವು ಕಡಿಮೆ ತೊಗೊಳಕ್ಕೂ ಬರಲ್ಲ. ತೊಗೊಂಡ್ರೆ ಜಾಸ್ತಿನೇ ತೊಗೋಬೇಕಾಗತ್ತೆ. ತೊಗೊಂಡು ನಾವು ಬೇಕಾದಷ್ಟು ದಿನ ಉಪಯೋಗಿಸ್ಕೋಬೇಕು. ಬೇರೆ ಊರುಗಳಲ್ಲಾದರೆ ಸಣ್ಣ ಸಣ್ಣ ಕಟ್ಟಿರುತ್ತೆ, ಅವಾಗ ಎಷ್ಟು ಬೇಕೋ ನಾವು ಅಷ್ಟೇ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಬೆಂಗಳೂರಲ್ಲಿ ಹಾಗಾಗಲ್ಲ.
30-40 ರೂಪಾಯಿ ಕೊಟ್ಟು ಒಂದು ಕಟ್ ತೊಗೊಳ್ಳೇಬೇಕು. ಹಂಗಂತ ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ವೇಸ್ಟ್ ಮಾಡೋಕ್ಕೂ ಮನ್ಸು ಬರಲ್ಲ. ನೀವು ಇದನ್ನು ಮೆಂತ್ಯ ಸೊಪ್ಪನ್ನ ನಿಮಗೆ ದಂಟು ಬಲ್ತೋಗಿದೆ ಉಪಯೋಗ್ಸೋಕ್ಕೆ ಬರಲ್ಲ ಅಂದರೆ ಆ ದಂಟು ಮಾತ್ರ ನೀವು ಉಪಯೋಗಿಸುವಾಗ ಕಟ್ ಮಾಡಿ ತೆಗಿಬೋದು. ನಾನು ಸಾಧಾರಣವಾಗಿ ದಂಟನ್ನು ತೆಗಿಯಲ್ಲ. ನಾನು ಅದನ್ನು ಮೆಂತ್ಯ ಸೊಪ್ಪನ್ನ ನಾನು ಬಾತಿಗೆ ಹೆಚ್ಚು ಹಾಕ್ಕೊಂಡ್ರೆ ಆ ದಂಟನ್ನ ಮಸಾಲೆ ಜೊತೆಗೆ ರುಬ್ಬಕ್ಕೆ ಹಾಕ್ಕೋತೀನಿ. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರಲ್ಲ ಅದು. ನಾನು ಅದನ್ನು ಮಾಡಿ ನೋಡಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ಜಿಗೆ ಬೇಕಾದರೂ ನೀವು ಅದನ್ನು ದಂಡನ್ನು ಮಸಾಲೆ ಜೊತೆಗೆ ರುಬ್ಬಕ್ಕೆ ಹಾಕ್ಕೋಬೋದು, ತುಂಬಾ ರುಚಿ ಬರುತ್ತೆ. ನೋಡಿ, ಇವಾಗ ನಾನು ಕಟ್ ಮಾಡಿದ್ನಲ್ಲ ಮೆಂತ್ಯ ಸೊಪ್ಪನ್ನ ಬೇರ್ನ, ಅದರಲ್ಲಿ ಇರೋವಂಥ ಎಲೆಗಳನ್ನ ಬಿಡಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿರೋ ಎಲೆಗಳನ್ನ ಮಾತ್ರ ಬಿಡಿಸ್ಕೋಬೇಕು. ಇದನ್ನೆಲ್ಲ ಒಂದು ಸತಿ ಮೊಸಪ್ಪು ಸಾರು ಮಾಡೋಕ್ಕಾಗೋಗುತ್ತೆ. ಎಲ್ಲ ಪುಡಿ ಆಗೋಗಿದೆಯಲ್ಲ, ಇದನ್ನೆಲ್ಲ ಮೊದಲನೇ ಫಸ್ಟು ಮೊಸಪ್ಪು ಸಾರು ಮಾಡೋಕ್ಕೆ ನಾನು ಉಪಯೋಗಿಸ್ಕೊಂಡ್ಬಿಡ್ತೀನಿ. ಪಾಲಕ್ ಸೊಪ್ಪಾದರೆ ಗೊಜ್ಜುಗಳು ಮಾಡ್ತೀನಿ, ಬಾತುಗಳು ಮಾಡ್ತೀನಿ. ಮೆಂತ್ಯ ಸೊಪ್ಪು ಅಷ್ಟೇ, ಮೆಂತ್ಯ ಸೊಪ್ಪು ಉಪ್ಪಿಟ್ಟಿಗೆ ನಾನು ಬಳಸ್ಕೊತೀನಿ. ಮೆಂತ್ಯ ಸೊಪ್ಪಿನ ಬಾತು ಮಾಡ್ತೀನಿ. ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎರಡೂ ಹಾಕಿ ಬಾತ್ ಮಾಡಿದ್ರು ಒಳ್ಳೆ ರುಚಿನೇ ಇರುತ್ತೆ. ಈ ಥರ ಇವಾಗ ನಾನೊಂದು ಬಟ್ಟೆ ತೊಗೊಂಡ್ಬಿಡ್ತೀನಿ, ಕಾಟನ್ ಬಟ್ಟೆ. ಅದನ್ನು ತೊಗೊಂಡು ಕಟ್ ಮಾಡಿಕೊಂಡು ನೆನೆಸ್ಕೊತೀನಿ. ನೆನೆಸ್ಕೊಂಡು ನೋಡಿ, ಇವಾಗ ಇದರಲ್ಲಿ ನಾನು ಸೊಪ್ಪನ್ನ ಹರಡ್ಕೊಳ್ತೀನಿ. ಒಂದು ಉಲ್ಟಾ ಇಡ್ತೀನಿ, ಒಂದು ಸೀದಾ ಇಟ್ಟರೆ ಇನ್ನೊಂದು ಉಲ್ಟಾ ಇಡ್ತೀನಿ. ಅವಾಗ ಅದು ಫೋಲ್ಡ್ ಮಾಡೋಕ್ಕೆ ನಾವು ಬೆರ್ತೋಗೋದು ಇಲ್ಲ. ನಾವು ತೆಕ್ಕೊಳ್ಳೋದಕ್ಕೂ ಯಾವ್ಯಾವ್ದು ಎಷ್ಟೆಷ್ಟು ಬೇಕು ತೆಕ್ಕೊಳ್ಳೋದಕ್ಕೂ ಅನುಕೂಲತೆ ಆಗುತ್ತೆ. ಸೇವ್ ಮಾಡ್ಕೊಂಡಿರೋದ್ರಿಂದ ಸೊಪ್ಪು ಬೇಗ ಬಾಡಲ್ಲ, ತಾಜಾಗೆ ಇರುತ್ತೆ ಅದು. ಈ ಬಟ್ಟೆನ ಸುತ್ತಿಟ್ಕೊಂಡ್ಮೇಲೆ ಒಂದು ಕವರಲ್ಲಿ ಹಾಕಿಟ್ಕೊತೀನಿ ನಾನು. ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು, ನಾವು ಡೈರೆಕ್ಟಾಗಿ ಕವರಲ್ಲಿ ಹಾಕೋಬೋದು ಅಂತ ಅಂದ್ಕೋಬೋದು ನೀವು. ಡೈರೆಕ್ಟಾಗಿ ಕವರಲ್ಲಿ ಹಾಕ್ಕೊಂಡ್ರೆ ಇಷ್ಟೊಂದು ದಿನ ಚೆನ್ನಾಗಿ ಬಾಳಿಕೆ ಬರಲ್ಲ, ಅಲ್ಲಲ್ಲಿ ಕೊಳ್ತೋಗ್ಬಿಡುತ್ತೆ. ಈ ಬಟ್ಟೆ ಇರೋದ್ರಿಂದ ಕೊಳ್ತೋಗೋದು ಇಲ್ಲ ಮತ್ತು ಒಣಗೋಗೋದು ಇಲ್ಲ. ಹಾಗಾಗಿ ನೀಟಾಗಿ 1 ತಿಂಗಳಾದ್ರೂ ನಾವು ಈ ಸೊಪ್ಪನ್ನ ತಾಜಾಗಿ ಬಳಸ್ಕೋಬೋದು. ಇದು ಚಕ್ಕೋತ್ನೆ ಸೊಪ್ಪು ಒಂದು ಬೇರು, ಇದನ್ನು ನಾನು ನೀರಲ್ಲಿ ಇಟ್ಟಿದ್ದೀನಿ. ಇದು ಬೇಕಾದರೆ ನೀವು ಗಿಡ ಹಾಕೋಕ್ಕೂ ಬಳಸ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.